ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ಶುಭೋದಯ ಸೂಪರ್ ಫಾಸ್ಟ್. ನಾನು ಶರ್ಮಿತಾ ಶೆಟ್ಟಿ. ನಾನು ಮೋನಿಕಾ ಎಸ್ ನಾಗರಾಜು. ಇದೀಗ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನ ಸನ್ನಿಹಿತವಾಗಿದೆ. ನಿನ್ನೆ ನಾಗೇಂದ್ರ ಬೆಂಗಳೂರು, ಬಳ್ಳಾರಿ ನಿವಾಸ ಬ್ಯಾಂಕ್ ಖಾತೆಗಳನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಜಾಲಾಡಿದ್ದಾರೆ. ನಾಗೇಂದ್ರ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ತಡರಾತ್ರಿವರೆಗೆ ಪ್ರತಿ ದಾಖಲೆ ತೋರಿಸಿ ಇಡಿ ಪ್ರಶ್ನೆಯನ್ನ ಮಾಡಿದೆ. ನಾಗೇಂದ್ರ ಪಿಎ ಹರೀಶ್ನ ಮನೆಗೆ ಕರೆತಂದು ವಿಚಾರಣೆಯನ್ನ ಮಾಡಲಾಗಿದೆ. ಏನೇ ಕೇಳಿದ್ರು ಹರೀಶ್ ಮಾಜಿ ಸಚಿವ ನಾಗೇಂದ್ರ ಮುಖ ನೋಡ್ತಾ ಇದ್ದಂತೆ. ಈ ಹಿನ್ನೆಲೆಯಲ್ಲಿ ಹರೀಶ್ನ ವಶಕ್ಕೆ ಪಡೆದು ಶಾಂತಿನಗರ ಕಚೇರಿಯಲ್ಲಿ ವಿಚಾರಣೆ ಮಾಡಲಾಗಿತ್ತು. ಹೇಳಿಕೆ ದಾಖಲಿಸಿ ಹರೀಶ್ನ ಬಿಟ್ಟು ಕಳಿಸಲಾಗಿದೆ. ಅಗತ್ಯವಿದ್ದಲ್ಲಿ ಮತ್ತೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಇವತ್ತು ಕೂಡ ನಾಗೇಂದ್ರ ಮನೆಯಲ್ಲಿ ಶೋಧ ಮುಂದುವರೆದಿದೆ. ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣ ಸಂಬಂಧ ಶಾಸಕ ವಾಲ್ಮೀಕಿ ಬೋರ್ಡ್ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರ ಬೆಂಗಳೂರು, ರಾಯಚೂರಿನ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಶಾಸಕ ದದ್ದಲ್ ಸಂಬಂಧಿ ಬ್ಯಾಂಕ್ ಅಕೌಂಟ್ ಸೇರಿ ಹಲವು ದಾಖಲೆ ಪರಿಶೀಲಿಸಿದ್ದಾರೆ. ಮೂವರು ಇಡಿ ಅಧಿಕಾರಿಗಳು ಸಂಪೂರ್ಣ ಮನೆಯನ್ನ ಜಾಲಾಡಿ ಮಹತ್ವದ ದಾಖಲೆಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಿಕ್ಕ ದಾಖಲೆಗಳ ಮೇಲೆಯೇ ದದ್ದಲ್ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಇಡಿ ತನಿಖೆಗೆ ಸಹಕರಿಸದೇ ಇದ್ದಲ್ಲಿ ಶಾಸಕ ಬಸನಗೌಡ ದದ್ದಲ್ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ನಿನ್ನೆ ಇಡೀ ದಿನ ವಿಚಾರಣೆ ಮಾಡಿದ ಅಧಿಕಾರಿಗಳು ಇಂದು ಮತ್ತೆ ಪರಿಶೀಲನೆ ಮುಂದುವರೆಸಲಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಣ ವರ್ಗಾವಣೆ ಪ್ರಕರಣ ತನಿಖೆ ತೀವ್ರಗೊಂಡಿದೆ. ಮಾಜಿ ಸಚಿವ ನಾಗೇಂದ್ರಗೆ ಹಗರಣದ ಉರುಳು ಸುತ್ತಕೊಂಡಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ನಾಗೇಂದ್ರಗೆ ಎಸ್ಐಟಿ ನೋಟಿಸ್ ಜಾರಿ ಮಾಡಿದೆ. ಇವತ್ತು ವಿಚಾರಣೆಗೆ ಗೈರಾದ ಹಿನ್ನೆಲೆಯಲ್ಲಿ ಎರಡನೇ ನೋಟಿಸ್ ಜಾರಿ ನಿನ್ನೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಇವತ್ತು ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ. ಇನ್ನು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಲಾಗಿದೆ. ವಾಲ್ಮೀಕಿ ನಿಗಮದ ಹಗರಣ ಹಿನ್ನೆಲೆ ಇಡಿ ದಾಳಿ ಪ್ರಕರಣ ಸಂಬಂಧ ಕಾಂಗ್ರೆಸ್ ನಾಯಕರು ಸ್ವಾಗತಿಸಿದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ಇಡಿ ದಾಳಿ ಮಾಡಿರುವ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಮಾಡಿದ್ದಾರೆ. ತುಮಕೂರಿನಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಐಟಿ, ಇಡಿ, ಸಿಬಿಐ ಇದರಲ್ಲಿ ಆಶ್ಚರ್ಯ ಏನಿದೆ, ಇದು ಆಗಬೇಕಿತ್ತು, ಆಗಿದೆ ಅಷ್ಟೇ ಅಂತ ಹೇಳಿದರು. ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಇಡಿ ಅಧಿಕಾರಿಗಳು ಕಾನೂನಾತ್ಮಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ಹೇಳಿದರು. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಇಡಿ ಅಧಿಕಾರಿಗಳು ಯಾವ ಮಾಹಿತಿ ಮೇಲೆ ದಾಳಿ ಮಾಡಿದ್ದಾರೋ ಗೊತ್ತಿಲ್ಲ, ತನಿಖೆ ಆಗಲಿ ನೋಡೋಣ ಎಂದಿದ್ದಾರೆ. ಐಟಿ, ಇಡಿ, ಸಿಬಿಐ ಇದರಲ್ಲಿ ನಿಮಗೆ ಆಶ್ಚರ್ಯ ಏನಾಗಿದೆ? ಇದು ಆಗಬೇಕಾಗಿತ್ತು, ಆಗಿದೆ ಅಷ್ಟೇ. ಇದು ಸ್ವಲ್ಪ ಮೋದಿಯವರ ಬಲ ಸ್ವಲ್ಪ ಕುಸಿತ ಆಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ. ಇದರ ಮುಂಚೆನೇ ಮಾಡಬೇಕಾಗಿತ್ತಲ್ಲ. ಎಲ್ಲಿ ಕಾಂಗ್ರೆಸ್ ನಾಯಕರಿರ್ತಾರೆ, ಎಲ್ಲಿ ವಿರೋಧ ಪಕ್ಷ ಬಲವಾಗಿ, ಎಲ್ಲಿ ವಿರೋಧ ಪಕ್ಷದ ಕುಗ್ಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಅದು ಮಾಡೇ ಮಾಡ್ತಾರೆ. ಹೊಸದೇನಿದೆ, 10 ವರ್ಷದಿಂದ ಇದೇ ನಡ್ಕೊಂಡು ಬಂದಿದೆ ಅಲ್ವಾ. ಐ ಆಮ್ ನಾಟ್ ಸರ್ಪ್ರೈಸ್ಡ್ ಅಟ್ ಆಲ್. ನೋಡಿ, ಭಾಳ ಸ್ಪಷ್ಟವಾಗಿ ಮಂತ್ರಿಗಳೇ ಈ ತನಿಖೆ ಆಗಬೇಕು ಅಂತ ಅವರು SIT ರಚನೆ ಮಾಡಲಿಕ್ಕೆ ಶಿಫಾರಸು ಅವರೇ ಮಾಡಿದ್ದು, ಅವರೇ ರಾಜೀನಾಮೆ ಕೊಟ್ಟಿದ್ದು, ಅವರೇ ಏನು ಪ್ರಕರಣ ಏನು ನಡೆದಿಲ್ಲ ಅಂತ ಅವರೇ ಹೇಳಿದ್ದಾರೆ. ಸೊ ಅದರಿಂದ ಇದು ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅವ್ರ ತನಿಖೆ ನಡೀತಾ ಇದೆ, ಮಾಡಲಿ. ನೋಡಿ, ಕಾನೂನು ತಂದೇ ಆದಂಥ ಕ್ರಮಗಳನ್ನ ತೆಗೆದುಕೊಡ್ತೆ. ನಾವು ಹೇಳೋದಷ್ಟೇ, ಇಡೀ ಪಾರದರ್ಶಕವಾಗಿ ಯಾವುದೇ ಪೂರ್ವಾಗ್ರಹಿತ ಅಥವಾ ಪಕ್ಷದ ಆಧಾರದ ಮೇಲೆ ಮಾಡದೆ ಮೆರಿಟ್ಸ್ ಆಫ್ ದ ಕೇಸ್ ಮೇಲೆ ಅವರು ತನಿಖೆ ಮಾಡಲಿ, ನಮಗೆ ಅದರ ಅಭ್ಯಂತರ ಇಲ್ಲ. ಆದರೆ ಅದನ್ನು ರಾಜಕೀಯವಾಗಿ ಮಾಡೋದಾದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಇಡಿ ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ, ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂತೇಳಿ, ಅವರು ಯಾವ ಕಾರಣಕ್ಕೆ ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ. ಅದರಿಂದ ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಇಡಿ ಅವರು ಇಂಡಿಪೆಂಡೆಂಟಾಗಿ ಯಾರ ಮನೆ ಮೇಲೆ ಅಥವಾ ಕಚೇರಿ ಮೇಲೆ ಅವರು ದಾಳಿ ಮಾಡ್ಬೋದು, ಅವರಿಗೆ ಅಧಿಕಾರ ಇದೆ. ಆದರೆ ಯಾವ ಮಾಹಿತಿ ಮೇಲೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲ.
ವಾಲ್ಮೀಕಿ ಮೂಡಾ ಹಗರಣ ಬಿಜೆಪಿಗೆ ಅಸ್ತ್ರ ಸಿಕ್ಕ ರೀತಿಯಲ್ಲಾಗಿದೆ. ಇವತ್ತು ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಸಭೆಯಲ್ಲಿ ಪಕ್ಷ ಸಂಘಟನೆ, ಸರ್ಕಾರದ ವಿರುದ್ಧ ಪರಿಣಾಮಕಾರಿ ಹೋರಾಟ ರೂಪಿಸುವುದು, ಮುಂಬರುವಂತಹ ಚುನಾವಣೆಗೆ ಸಜ್ಜಾಗುವ ಸಂಬಂಧ ಚರ್ಚೆಯನ್ನು ನಡೆಸಲಿದ್ದಾರೆ. ಜೊತೆಗೆ ಜಿಲ್ಲಾಧ್ಯಕ್ಷರುಗಳ ಬದಲಾವಣೆ ಬಗ್ಗೆಯೂ ಮಹತ್ವದ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಬರೀ ಪದಾಧಿಕಾರಿಗಳ ಬದಲಾವಣೆ ಮಾತ್ರ ಮಾಡಿದ್ರು. ಇದೀಗ ಮುಂದಿನ ಚುನಾವಣೆಗಳಿಗೆ ಪಕ್ಷವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತಹ ಉದ್ದೇಶದಿಂದ ರಾಜ್ಯದ ಎಲ್ಲ ಬಿಜೆಪಿ ಜಿಲ್ಲಾಧ್ಯಕ್ಷರುಗಳ ಬದಲಾವಣೆ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹವನ್ನು ಮಾಡಿದ್ದಾರೆ. ಸ್ವಲ್ಪ ಚೆನ್ನಾಗೇ ಮಾಡಿತ್ತು, ನಿರ್ವಹಿಸಿತ್ತು. ಆದರೆ ಇತ್ತೀಚೆಗೆ ಅದು ಯಾಕೋ ಸ್ವಲ್ಪ ಒತ್ತಡಕ್ಕೆ ಒಳಗಾದಂಗೆ ಕಾಣ್ತದೆ SIT. ಇದರ ಪರಿಣಾಮವಾಗಿ ನಮ್ಮ ಮಂತ್ರಿಗಳು ಮತ್ತು ಅದರ ನಿಗಮದ ಅಧ್ಯಕ್ಷರನ್ನ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು. ಅವರಿಗೆ ಇಡಿ ಮತ್ತು CBI ಬೆನ್ನತ್ತುತ್ತೆ ಅನ್ನುವಂಥ ಕಾರಣಕ್ಕಾಗಿಯೇ ಏನೋ ಐವಾಷಿಂಗ್ ರೀತಿಯಲ್ಲಿ ನಿನ್ನೆ ಒಂದು ವಿಚಾರಣೆ ನಡೆಸಿದಂಗೆ ಕಾಣುತ್ತೆ SIT. ಇದನ್ನು ಬಹಳ ಸರ್ಕಾರದಲ್ಲಿರುವಂಥ ಪ್ರಮುಖರೆಲ್ಲ ಭಾಗಿಯಾಗಿದ್ದರಿಂದ ಸರ್ಕಾರದ ಒತ್ತಡಕ್ಕೆ ಕಟ್ಟಿಬಿದ್ದು ಈ SIT ಸ್ವಲ್ಪ ನಿಧಾನಗತಿಯನ್ನು ಮಾಡ್ತಾ ಇದೆ. ಸ್ವಲ್ಪ ಅದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರೆದಿರ್ತಕ್ಕಂಥ ಪತ್ರದ ಮೇಲೆ ಇವತ್ತು CBI FIR ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು, ಅದರ ಜೊತೆಗೆ ರಾಜ್ಯ ಸರ್ಕಾರನೂ ಕೂಡ SIT ಫಾರ್ಮ್ ಮಾಡಿ ಇವತ್ತು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ನಾವು ಮಾಧ್ಯಮದ ಪತ್ರಿಕೆ ಮತ್ತು ಮಾಧ್ಯಮಗಳನ್ನು ನೋಡ್ತಾ ಇದ್ದೇವೆ. ಇಡಿನೂ ಕೂಡ ಇವತ್ತು ರೈಡ್ ಮಾಡಿರ್ತಕ್ಕಂಥದ್ದು. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳರಿಯದಂಥ ಒಂದು ಹಗರಣ. ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು, ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಹಣ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ನಿಮ್ಮ ಲೂಟಿ ಯಾವ ಪ್ರೇರಿತವಾಗಿರೋ ಲೂಟಿ ಅಂತ? 187 ಕೋಟಿ ರೂಪಾಯಿನ ಲೂಟಿ ಯಾವ ಪ್ರೇರಣೆ? ರಾಹುಲ್ ಗಾಂಧಿ ಪ್ರೇರಣೆನಾ, ಸೋನಿಯಾ ಗಾಂಧಿ ಪ್ರೇರಣೆನಾ, ಅಥವಾ ಕಾಂಗ್ರೆಸ್ ಹಗರಣದಿಂದಲೇ ಪ್ರೇರಣೆ ಪಡೆದಿದ್ದೀರಾ? ಕಾಂಗ್ರೆಸ್ ಕಾಲದಲ್ಲಿ A to Z ಆಲ್ಫಾಬೆಟಿಕಲಿ ಎಷ್ಟು ಅಕ್ಷರಗಳಿದಾವೆ ಅಷ್ಟೂ ಹಗರಣಗಳು ಕಾಂಗ್ರೆಸ್ ಅದನ್ನು ಮೀರಿದ ಹಗರಣಗಳನ್ನು ಮಾಡಿದೆ. ನಿಮ್ಮ ಲೂಟಿ ಯಾವ ಪ್ರೇರಿತವಾಗಿರೋ ಲೂಟಿ ಅಂತ? 180 ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ SC/ST ಅನುದಾನ ಬಳಕೆ ವಿಚಾರ ಸಂಬಂಧ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅಥಣಿಯಲ್ಲಿ ಮಾತನಾಡಿದ ಅವರು, ಈ ಸರ್ಕಾರದಲ್ಲಿ ಹಗರಣಗಳು ತುಂಬಿ ತುಳುಕ್ತಿವೆ. ಗ್ಯಾರಂಟಿ ಯೋಜನೆಗಳಿಗಾಗಿ SC/ST ಅನುದಾನ ಬಳಕೆ ಮಾಡಿಕೊಂಡಿದೆ. ಬಡವರ ಯೋಜನೆಗಳ ಹಣವನ್ನ ಈ ಸರ್ಕಾರ ಬಿಡ್ತಿಲ್ಲ. ರಾಜ್ಯದ ಸ್ಥಿತಿ ಅಯೋಮಯ ಸ್ಥಿತಿಗೆ ತಲುಪಿದೆ. ಯಾವುದೇ ನೀರಾವರಿ ಯೋಜನೆ ಸರ್ಕಾರ ಹಣ ಬಿಡುಗೆ ಮಾಡ್ತಿಲ್ಲ ಅಂತ ಕಿಡಿಕಾರಿದ್ರು. SC ಇರ್ಬೋದು, ಎಲ್ಲರನ್ನ ಡೈವರ್ಟ್ ಮಾಡಿ ಒಂದು ಸುಮ್ಮನೆ ಗ್ಯಾರಂಟಿಗೋಸ್ಕರ ಅನುದಾನ ಶಿಫ್ಟ್ ಮಾಡಿದ್ರೆ ಎಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ. ಎಲ್ಲ ಇಡೀ ಜಿಲ್ಲೆ ಇರ್ಬೋದು, ರಾಜ್ಯದ ಮೂಲೆಗೆ ರಸ್ತೆ ಇರ್ಬೋದು, ನೀರಾವರಿ ಸ್ಕೀಮ್ ಇರ್ಬೋದು, ಯಾವುದೇ ಸ್ಕೀಮ್ಗೆ ದುಡ್ಡು ಬರುತ್ತಾ ಇಲ್ಲ. ಬಹಳಷ್ಟು ರಾಜ್ಯ ಸ್ಥಿತಿ ಅಧೋಗತಿ ಹೋಗಿದೆ. ಯಾಕೆ 100 ಕೋಟಿ ಬಡವರಿಗೆ ಒಂದು ST ಜನಾಂಗಕ್ಕೆ ಬೋರ್ ಇರ್ಬೋದು, ಅವ್ರ ಸೈಕಲ್ ಇರ್ಬೋದು, ಸಣ್ಣ ಪುಟ್ಟ ಉದ್ಯೋಗಕ್ಕೆ ಅಂಥ ಹಣವನ್ನು ಖಾಸಗಿ ಬ್ಯಾಂಕ್ ಆಂಧ್ರದಲ್ಲಿ ಹೈದರಾಬಾದ್ ಶಿಫ್ಟ್ ಮಾಡಿ ನೇರವಾಗಿ ಬೇರೆ ಅಕೌಂಟ್ ತೊಗೊಂಡು ತಮ್ಮ ಖಾತೆಗೆ ಮಾಡಿದ್ದಾರೆ. ಮತ್ತು ಅದ್ರ ಬಗ್ಗೆ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಬಂಧನ ಆಗಿ ಇಂದಿಗೆ ಬರೋಬ್ಬರಿ 1 ತಿಂಗಳು. ಜೂನ್ 11ನೇ ತಾರೀಕು ಮೈಸೂರಲ್ಲಿ ದರ್ಶನ್ ಅರೆಸ್ಟ್ ಆಗಿತ್ತು. ವಿಚಾರಣೆ ಸಾಕ್ಷ್ಯಗಳ ಸಂಗ್ರಹ ಬಳಿಕ ದರ್ಶನ್ ಆರೋಪಿ ಅನ್ನೋದು ದೃಢ ಆಯಿತು. ಕೇಸಲ್ಲಿ 180 ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಒಟ್ಟು 17 ಆರೋಪಿಗಳನ್ನು ಬಂಧಿಸಲಾಗಿದೆ. ಕೊಲೆಗೆ ಬಳಸಿದ 9 ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಪ್ರಕರಣದ ತನಿಖೆ ಮುಂದುವರೆದಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ದರ್ಶನ್ ಭೇಟಿಗೆ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ, ಮಗ ಆಗಮಿಸಿದ್ರು. ಇನ್ನು ದರ್ಶನ್ ಮನೆಯೂಟಕ್ಕೆ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಗೆಳತಿ ಪವಿತ್ರ ಗೌಡ ಕಣ್ಣೀರಾಗ್ತಿದ್ದಾರಂತೆ. ದರ್ಶನ್ ಮುನಿಸಿಕೊಂಡಿರುವುದರಿಂದ ಪವಿತ್ರ ಆತಂಕಕ್ಕೀಡಾಗಿದ್ದಾರಂತೆ. ನಿನ್ನೆ ಪವಿತ್ರ ತಾಯಿ ಜೈಲಿಗೆ ಭೇಟಿ ನೀಡಿದ್ರು. ಈ ವೇಳೆ ತಾಯಿ ಬಳಿ ಪವಿತ್ರ ಕಣ್ಣೀರ್ ಹಾಕಿದ್ದಾರಂತೆ.
ಪರಪರ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ವಕೀಲ ನಾರಾಯಣಸ್ವಾಮಿ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದಾರೆ. ಬಳಿಕ ಮಾತನಾಡಿದ ವಕೀಲ ನಾರಾಯಣಸ್ವಾಮಿ, ಜಾಮೀನು ಪ್ರಕ್ರಿಯೆಗಳ ಬಗ್ಗೆ ಮಾತುಕತೆ ನಡೆಸಿದ್ವಿ. ಮುಂದಿನ ಕಾನೂನು ಹೋರಾಟದ ಸಾಧ್ಯತೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ಉಳಿದಂತೆ ಬೇರೆ ಯಾವುದೇ ವಿಚಾರ ಚರ್ಚೆಯಾಗಿಲ್ಲ. ಜೈಲಿನ ಊಟದಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರೋದಿಲ್ಲ. ಹಾಗಾಗಿ ನಟ ದರ್ಶನ್ ಪಿಟಿಷನ್ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ನಟ ದರ್ಶನ್ ಪವಿತ್ರ ಬಿಟ್ಟು ಉಳಿದವರ ಬಗ್ಗೆಯೂ ಕಾಳಜಿ ಇದೆ. ಉಳಿದ ಆರೋಪಿಗಳ ಪರ ಕಾನೂನು ಹೋರಾಟ ನಡೆಸ್ತೀವಿ ಅಂತ ಹೇಳಿದರು. ಯಾಕಂದ್ರೆ ಅವರು ಒಂದು ಸೆಲೆಬ್ರಿಟಿ, ಅವ್ರಿಗೆ ಏನಾಗ್ತಿದೆ, ಫುಡ್ಡಿಂದ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನೆಸೆಸಿಟಿ ಇದೆ ಅವ್ರಿಗೆ. ಫುಡ್ಡಿಂದ ಅವ್ರಿಗೂ ಸ್ವಲ್ಪ ಬೇರೆ ಇಲ್ಲಿ ಕೊಡೋ ಫುಡ್ಡಿಂದ ಯಾವುದೇ ಪ್ರೋಟೀನ್ಸ್ ಇರಲ್ಲ. ಅವ್ರಿಗೆಲ್ಲ ಅದೆಲ್ಲ ಮೇಂಟೈನ್ ಮಾಡಿದಾಗ ಸೆಲೆಬ್ರಿಟೀಸ್ ಆಗಿ ಅವರ ಕೆರಿಯರ್ಗೆ ಅದು ಭಾಳ ವೆರಿ ಇಂಪಾರ್ಟೆಂಟ್. ಅದು ಅವ್ರಿಗೆ ಅದರಿಂದ ಬೇರೆ ಪ್ರಾಬ್ಲಮ್ಸ್ಗಳು ಆಗಬಾರ್ದಲ್ಲ ಹೆಲ್ತ್ ಫ್ಯೂಚರ್ಗೆ. ಅದಕ್ಕೋಸ್ಕರ ಅವ್ರು ಹಾಕ್ಕೊಂಡಿದ್ದಾರೆ ಅಷ್ಟೇ. ಅದರಲ್ಲೇನು ಹೇಳಂಥದ್ದಿಲ್ಲ ಪ್ರತಿಯೊಂದು. ನಾನು ನಾಟ್ ಓನ್ಲಿ ಪವಿತ್ರ ಅವ್ರಿಗೆ ಅಷ್ಟೇ ಅಲ್ಲ, ಅದ್ರಲ್ಲಿ ಇರ್ತಕ್ಕಂಥ ಇನ್ನೂ ಬೇರೆ ಒಂದು 2-3 ಜನ ಹುಡುಗರಿಗೂ ಕೂಡ ಹಾಕ್ಕೊಂಡಿದ್ದೀವಿ. ಒಂಚೂರು ಡೈವರ್ಟ್ ಆಗಿಬಿಟ್ರೆ ಈ ಮ್ಯಾಟ್ರು ಆರಾಮಾಗಿ ನೀವು ಬೇರೆ ಕೇಸ್ಗಳ ಕಡೆ, ಸಮಾಜದಲ್ಲಿ ಆಗೋ ಬೇರೆ ವಿಚಾರಗಳ ಬಗ್ಗೆ ಗಮನ ಹರಿಸಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರ ಮೈತ್ರಿ ಪಡೆಯುವಲ್ಲಿ ಟಿಕೆಟ್ ಪಡೆಯುವ ಹಗ್ಗಜಗಾಟ ನಡೀತಿದೆ. ಒಂದೆಡೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸಿಪಿ ಯೋಗೇಶ್ವರ್ ತನಗೆ ಟಿಕೆಟ್ ಬೇಕೆಂದು ಒಂದಿಲ್ಲೊಂದು ತಂತ್ರಗಾರಿಕೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಚನ್ನಪಟ್ಟಣ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಚ್.ಸಿ. ಜಯಮುತ್ತು ಒಕ್ಕಲಿಗ ಸಂಘದ ವಿಚಾರವಾಗಿ ಚರ್ಚೆ ನಡೆಸಿದರು. ಬಳಿಕ ಚನ್ನಪಟ್ಟಣವನ್ನ ಜೆಡಿಎಸ್ ಚಿಹ್ನೆಗೆ ಉಳಿಸಿಕೊಳ್ಳಲು ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಹೆಚ್ಚಿಗೆ ನಿರ್ಧಾರವೇ ಅಂತಿಮ ಅನ್ನಲಾಗ್ತಿದೆ. ಎಚ್ಡಿಕೆ ನಿರ್ಧಾರವೇ ಅಂತಿಮ ಎನ್ನಲಾಗ್ತಿದೆ. 2013ರ ವಿಧಾನಸಭೆ ಎಲೆಕ್ಷನ್ನಲ್ಲಿ ತಪ್ಪು ಅಫಿಡವಿಟ್ ಆರೋಪ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳ ಕಾಯ್ದೆ ಅನ್ವಯ ಕ್ರಮ ಕೈಗೊಳ್ಳುವಂತೆ ದೂರು ಸಲ್ಲಿಸಿದ್ದು ಬಿಎನ್ಎಸ್ ಕಲಂ 227, 229, 231, 236 ಅಡಿಯಲ್ಲಿ ಕ್ರಮಕ್ಕೆ ಟಿಜೆ ಅಬ್ರಹಾಂ ದೂರನ್ನು ಕೊಟ್ಟಿದ್ದಾರೆ. ಡ್ರಾಪ್ ಕೇಳಿದ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ಮಾಡಿರುವ ಘಟನೆ ಕೊಡಗಿನ ಪೊನ್ನಂಪೇಟೆಯ ಕುಟ್ಟ ಬಳಿ ನಡೆದಿದೆ. ಮತ್ತೋರ್ವ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಲಾಗಿದೆ. ಬಾಲಕಿಯರು ನಡೆದುಕೊಂಡು ಹೋಗ್ತಿದ್ದಾಗ ನಾಗರಹೊಳೆಗೆ ಡ್ರಾಪ್ ಕೇಳಿದ್ರು. ಕಿರಾತಕರು 5 ಮಂದಿ ಬಾಲಕಿಯರನ್ನ ಮಾರುತಿ 800 ಕಾರು ಹತ್ತಿಸಿಕೊಂಡಿದ್ದಾರೆ. ಬಳಿಕ ಕಾಫಿ ತೋಟದಲ್ಲಿ ಓರ್ವಳ ಮೇಲೆ ನವೀಂದ್ರ, ಅಕ್ಷಯ್ ಎಂಬುವರು ಅತ್ಯಾಚಾರ ಮಾಡಿದ್ದಾರೆ. ಮತ್ತೋರ್ವ ಬಾಲಕಿ ಮೇಲೆ ರಾಹುಲ್, ಮನು, ಸಂದೀಪ್ ಎಂಬುವರು ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ. ಈ ಬಗ್ಗೆ ಕುಟ್ಟ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು 5ರನ್ನ ಅರೆಸ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ 293 ಡೆಂಗಿ ಪ್ರಕರಣ ಪತ್ತೆಯಾಗಿದ್ದು ಒಟ್ಟು ಪ್ರಕರಣಗಳ ಸಂಖ್ಯೆ 7,840ಕ್ಕೆ ಏರಿಕೆಯಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 24 ಗಂಟೆಯಲ್ಲಿ 118 ಡೆಂಗಿ ಕೇಸ್ ಪತ್ತೆಯಾಗಿದ್ದು ಈವರೆಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 2,292 ಕೇಸ್ ದಾಖಲಾಗಿದೆ. ನಿನ್ನೆ 1 ರಿಂದ 18 ವರ್ಷದ 101 ಮಕ್ಕಳಲ್ಲಿ ಡೇಂಜರ್ ಡೆಂಗಿ ಪತ್ತೆಯಾಗಿದ್ದು ಇದುವರೆಗೆ ರಾಜ್ಯದಲ್ಲಿ 2,741 ಮಕ್ಕಳಲ್ಲಿ ಡೆಂಗಿ ಕಾಣಿಸಿಕೊಂಡಿದೆ. 18 ವರ್ಷ ಮೇಲ್ಪಟ್ಟ 4,960 ಮಂದಿಗೆ ಡೆಂಗಿ ದೃಢಪಟ್ಟಿದೆ. ಡೆಂಗಿ ಪ್ರಕರಣಗಳು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದರು. ಡೆಂಗಿ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳ ಆರೋಗ್ಯ ವಿಚಾರಿಸಿದರು. ಈ ವೇಳೆ ಮಾತನಾಡಿದ ಈಶ್ವರ್ ಖಂಡ್ರೆ, ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 63 ಪ್ರಕರಣಗಳು ಪತ್ತೆಯಾಗಿವೆ. ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಡೆಂಗಿ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯ ಜೊತೆಗೆ ಜಿಲ್ಲಾಡಳಿತ ಸಂಪೂರ್ಣ ಸಜ್ಜಾಗಿದೆ. ಜನರು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಕರಾವಳಿ ಹೊರತುಪಡಿಸಿ ರಾಜ್ಯದ ಉಳಿದ ಕಡೆ ಸ್ವಲ್ಪ ಮಟ್ಟಿಗೆ ಮಳೆಯ ಅಬ್ಬರ ಕಡಿಮೆಯಾಗಿದೆ. ಜುಲೈ 12ರಿಂದ ಉತ್ತರ ಒಳನಾಡಿನಲ್ಲಿ ಹಾಗೂ ಜುಲೈ 13ರಿಂದ ಮಲೆನಾಡು ಜಿಲ್ಲೆಗಳಲ್ಲಿ ಚುರುಕುಗೊಳ್ಳಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ 2 ದಿನ 6 ರಿಂದ 12 ಸೆಂಟಿಮೀಟರ್ನವರೆಗೆ ಮಳೆ ಸುರಿಯುವಂತ ಸಾಧ್ಯತೆ ಇದೆ. ಹೀಗಾಗಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಉಳಿದಂತೆ ಬೆಳಗಾವಿ, ಧಾರವಾಡ ಜಿಲ್ಲೆಗಳಿಗೆ ಜುಲೈ 12ರಿಂದ ಯೆಲ್ಲೋ ಅಲರ್ಟ್ ಹಾಗೂ ಜುಲೈ 13ರಿಂದ 3 ದಿನ ಹಾಸನ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಎಚ್ಚರಿಕೆಯನ್ನು ನೀಡಲಾಗಿದೆ. ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಜೋಗ ಜಲಪಾತ ಪ್ರವಾಸಿಗರನ್ನ ಕೈಬೀಸಿ ಕರೆದಿದೆ. ಈ ಹಿನ್ನೆಲೆಯಲ್ಲಿ ಜಲಪಾತ ವೀಕ್ಷಣೆಗೆ ಹುಬ್ಬಳ್ಳಿಯಿಂದ ಓಲ್ವೋ ಮತ್ತು ರಾಜಹಂಸ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ.
ಭಾನುವಾರ ಮತ್ತು ರಜಾ ದಿನಗಳಲ್ಲಿ ವಿಶೇಷ ಬಸ್ಗಳು ಸಂಚರಿಸಲಿವೆ. ಮಾರ್ಗ ಮಧ್ಯದಲ್ಲಿ ಶಿರ್ಸಿ ಮಾರಿಕಾಂಬಾ ದೇವಸ್ಥಾನ ವೀಕ್ಷಣೆಗೂ ವ್ಯವಸ್ಥೆ ಮಾಡಲಾಗಿದೆ. ಜೋಗ ಕಣ್ತುಂಬಿಕೊಳ್ಳಲು ಸಾಕಷ್ಟು ಸಮಯಾವಕಾಶ ಕೊಡಲಾಗಿದೆ. ಬೆಳಗ್ಗೆ ಹೊರಟು ಜೋಗ ವೀಕ್ಷಣೆ ಮಾಡಿ ಸಂಜೆ ಮತ್ತೆ ಹುಬ್ಬಳ್ಳಿಗೆ ವಾಪಸ್ಸಾಗಬಹುದಾಗಿದೆ. ಬಿಹಾರದಲ್ಲಿ ಭಾರೀ ಮಳೆಯಿಂದಾಗಿ ಮತ್ತೊಂದು ಸೇತುವೆ ಕುಸಿದಿದೆ. ಕೇವಲ 15 ದಿನಗಳಲ್ಲಿ ರಾಜ್ಯದಲ್ಲಿ 10 ಸೇತುವೆಗಳು ಕುಸಿದು ಬಿದ್ದಿವೆ. 15 ವರ್ಷಗಳ ಹಿಂದೆ ನಿರ್ಮಿಸಿದ ಸೇತುವೆ ಎಂದು ಏಕಾಏಕಿ ಕುಸಿದಿದೆ. ಬನೇಯಪುರ ಬ್ಲಾಕ್ನಲ್ಲಿದ್ದ ಗಂಡಕಿ ನದಿಯ ಮೇಲಿನ ಸಣ್ಣ ಸೇತುವೆ ಕುಸಿದಿದೆ. ಈ ಸೇತುವೆ ಸರನ್ನ ಹಲವಾರು ಹಳ್ಳಿಗಳನ್ನ ನೆರೆಯ ಸಿವಾನ್ ಜಿಲ್ಲೆಯೊಂದಿಗೆ ಸಂಪರ್ಕ ಮಾಡ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಈ ಕಿರು ಸೇತುವೆಗಳು ಕುಸಿದಿದ್ದು ವಾಹನಗಳಾಗಲಿ ಜನರು ಯಾರು ಓಡಾಟ ಮಾಡುವಂತಿಲ್ಲ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ.